ऑथेंटिक न्यूज 19 में आपका स्वागत है। आइए देखते हैं आज की न्यूज। ಶಿಕ್ಷಕಗಳಿಂದ ಸನ್ಮಾನ್ಯ ಪ್ರಸಾದ ಬೈರವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಗ್ರಾಸ್ರೂಟ್ ಲೆವೆಲಿಂದ ಮೇಲೆ ಬಂದಂಥವ್ರು. ಜಿಲ್ಲಾ ಕಾಂಗ್ರೆಸ್ ಇರ್ಬೋದು, ಯೂತ್ ಕಾಂಗ್ರೆಸ್ ಇರ್ಬೋದು, ರಾಜ್ಯ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಹಲವಾರು ವಿವಿಧ ಸಂಘಟನೆಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಂಥ ವ್ಯಕ್ತಿ. ಜೊತೆಗೆ ಕಳೆದ 3 ಬಾರಿ ಸತತವಾಗಿ ಹುಬ್ಬಳ್ಳಿ ಪೂರ್ವ ವಿಧಾನಸಭಾ ಕ್ಷೇತ್ರದಿಂದ ದಾಖಲೆ ಮತಗಳಿಂದ ಗೆಲುವು ಸಾಧಿಸಿಕೊಂತ ಬಂದಿದ್ದಾರೆ. ವಿಶೇಷವಾಗಿ ಅವ್ರನ್ನೇ ಯಾಕೆ ಈ ಭಾಗಕ್ಕೆ ಮಂತ್ರಿ ಸ್ಥಾನ ಕೊಡಬೇಕಂತಂದ್ರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ಹುಬ್ಬಳ್ಳಿ ಗಂಡು ಮೆಟ್ಟಿನ ಸ್ಥಳ. ಬಹಳಷ್ಟು ಯೋಜನೆಗಳು ಇವತ್ತು ಇಲ್ಲಿ ಬರಬೇಕಾಗಿತ್ತು, ಯಾವುದೋ ಒಂದು ಕಾರಣಾಂತರಗಳಿಂದ ಆಗಿರ್ಲಿಕ್ಕಿಲ್ಲ. ಆದ್ರೆ ಇವತ್ತಿನ ದಿವಸ ಇಂಥ ವ್ಯಕ್ತಿ ಅನಿವಾರ್ಯ. ಯಾಕಂತಂದ್ರೆ ಹುಬ್ಬಳ್ಳಿ ನಗರದಲ್ಲಿ ಇವತ್ತು ಈಗಾಗಲೇ 3 ಬಾರಿ ಕ್ಷೇತ್ರದಲ್ಲಿ ಏನೋ ಅವರು ಶಾಸಕರಾಗಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿಗಳನ್ನ ಅನುದಾನ ತರುವ ಮೂಲಕ ಬಡವರಿಗೆ ಆಶ್ರಯ ಯೋಜನೆ ಮಾಡ್ತಕ್ಕಂಥದ್ದಿರ್ಬೋದು, ಸ್ಲಮ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದಿರ್ಬೋದು, ಬಹಳಷ್ಟು ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಅಂಥ ವ್ಯಕ್ತಿ ಕೇವಲ ಪೂರ್ವ ಕ್ಷೇತ್ರಕ್ಕೆ ಸೀಮಿತಗೊಳಿಸದೆ ಉತ್ತರ ಕರ್ನಾಟಕ ಭಾಗಕ್ಕೆ ಅವ್ರನ್ನ ಮಂತ್ರಿಯನ್ನಾಗಿ ನಾವು ನೋಡೋ ಆಸೆ ಬಹಳ ಇಟ್ಕೊಂಡಿದ್ದೇವೆ. ಜೊತೆಗೆ ಧಾರವಾಡ ಜಿಲ್ಲಾ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಇವತ್ತು ನಾವು ಪಕ್ಷದ ಸಂಘಟನೆ ಜೊತೆಗೆ ಡೆವಲಪ್ಮೆಂಟ್ ನೋಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ, ಸನ್ಮಾನ್ಯ ಎಐಸಿಸಿ ಅಧ್ಯಕ್ಷರಂತ ಸನ್ಮಾನ್ಯ ಖರ್ಗೆ ಸಾಹೇಬರಿಗೆ ವಿನಂತಿ ಮಾಡ್ಕೊಂತೇವೆ. ಧಾರವಾಡ ಜಿಲ್ಲೆಯ ನಾಗರಿಕರ ಪರವಾಗಿ ಅವರನ್ನ ಮಂತ್ರಿಯನ್ನಾಗಿ ಮಾಡ್ಬೇಕಂತೇಳಿ ನಾನು ಈ ಮೂಲಕ ವಿನಂತಿ ಮಾಡ್ತೇನೆ. ಸರ್, ಎಲ್ಲರೂ ನಮ್ಮವ್ರು, ಎಲ್ಲರೂ ಕೇಳೋ ಪ್ರಜಾಪ್ರಭುತ್ವ ರಾಷ್ಟ್ರ. ಅವರು ಸೀನಿಯರ್ಸ್ ಅದರ ಕೇಳಿ ಕಾರಣ ಇಲ್ಲ. ನಾವು ನಮ್ಮನ್ನ ಕ್ಷೇತ್ರದವರಾಗಿದ್ದರಿಂದ ನಾವು ನಮ್ಮವ್ರು ಕೇಳ್ತಾ ಇದ್ದೀವಿ. ಅವರು ಕೇಳಲಿ, ಲಾಡೋರ ಕೇಳಲಿ, ನಮ್ಮ ಸನ್ಮಾನ್ಯ ಕೋಂಡಡಿಯವ್ರು ಕೇಳಿ, ನಮ್ದೇನು ಅಭ್ಯಂತರ ಇಲ್ಲ ಸರ್. ಬಹುತೇಕ ಈ ತಿಂಗಳ 20-21ಕ್ಕೆ ಮೀಟಿಂಗ್ ಕರೆದಿದ್ದಾರೆ ಅಂತ ಮಾಹಿತಿ ಬಂದಿದೆ. ಆ ಮೀಟಿಂಗ್ ಅಲ್ಲಿ ನಿರ್ಧಾರ ಮಾಡಿ ಇದೇ ತಿಂಗಳನ್ನ ಫೈನಲ್ ಮಾಡ್ತಾರೆ ಅಂತ ಮಾಹಿತಿ. ಧನ್ಯವಾದ. ರಾಜಶೇಖರ್ ಮೆಣಸಿನಕಾಯಿ ಹೋಗ್ಲಿ ಸರ್. ಪತ್ರಿಕಾಗೋಷ್ಠಿ ಬೇರೆ ಯಾರನ್ನು ಕೂಡ ಮಂತ್ರಿಗಳನ್ನು ಮಾಡಬಾರದು ಅಂತಲ್ಲ. ಧಾರವಾಡ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡ್ರಿ. ಅದನ್ನು ವಿಶೇಷವಾಗಿ ಪ್ರಸಾದ್ ಅಬ್ಬಯ್ಯ ಅವರು ಅದ್ಭುತವಾದ ಕೆಲಸಗಳನ್ನು ಮಾಡಿದ್ದಾರೆ. ಪ್ರಗತಿಪರ ವಿಚಾರಿದ್ದವಂತವರ ಇಂಜಿನಿಯರಿಂಗ್ ಗ್ರಾಜುಯೇಟ್ ಅದಾರ. ಅವರು ಕೊಟ್ರ ಧಾರವಾಡ ಜಿಲ್ಲೆ ಅಭಿವೃದ್ಧಿ ಆಗತ್ತೆ ಅಂತ ನಮ್ಮ ಎಲ್ಲರ ಅಭಿಪ್ರಾಯ. ಆ ಹಿನ್ನೆಲೆಯೊಳಗ ಪ್ರತಿಭಟನೆ ಅಂತ ಏನು ಮಾಡೋದಿಲ್ಲ, ಹಕ್ಕೊತ್ತಾಯವನ್ನ ನಾವು ಮಾಡ್ತಾ ಇದ್ದೇವೆ. ಏನು 17ನೇ ತಾರೀಕಿಗೆ ಕನಿಷ್ಠ ಒಂದು 10-15 ಸಾವಿರ ಜನ ಸೇರಿ ಸರ್ಕಾರದ ಮೇಲೆ ಒತ್ತಡ ತರುವುದ್ರ ಸಲುವಾಗಿ ಒಂದು ಮೆರವಣಿಗೆ. ಅದರ ಅರ್ಥ ಬೇರೆದವರು ಕೊಡಬಾರದು ಅಂತಲ್ಲ, ಬೇರೆದವರು ಅಭಿವೃದ್ಧಿ ಮಾಡಿಲ್ಲ ಅಂತಲ್ಲ. ಹೆಚ್ಚಿನ ಅಭಿವೃದ್ಧಿ ಆಗೋದು ಅನಿವಾರ್ಯತೆ ಇದೆ, ಅವಶ್ಯಕತೆ ಇದೆ ಧಾರವಾಡ ಜಿಲ್ಲೆಗೆ, ಅದರಲ್ಲಿ ಹುಬ್ಬಳ್ಳಿ ಧಾರವಾಡಕ್ಕೆ. ಇವತ್ತ ಸಂತೋಷ್ ಲಾಡ್ ಇರ್ಬೋದು, NH ಕೋನ್ ರೆಡ್ಡಿ ಅವ್ರು ಇರ್ಬೋದು, ಅವ್ರ ವಿರೋಧ ಅಲ್ಲ ಇದು. ಅವರಿಗೆ ಅವರು ಶಾಸಕರದಾರ, ಅವರಿಗೆ ಆಕಸ್ಮಿಕವಾಗಿ ಮಂತ್ರಿ ಸ್ಥಾನ ಕೊಟ್ರ ಅದನ್ನು ಕೂಡ ಸ್ವಾಗತ ಮಾಡ್ತೀವಿ. ನಾವು ವಿರೋಧ ಮಾಡೋದಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡಿದಂತವ್ರು. ಪ್ರಸಾದ್ ಅಬ್ಬಯ್ಯ ಅವರು 3 ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಅಜಾತ ಶತ್ರು ಆಗಿದ್ದಾರೆ. ಸಮಸ್ಯೆಗಳ ಬಗ್ಗೆ ಪರಿಕಲ್ಪನೆ ಇದೆ. ಸಮಸ್ಯೆಗಳಿಗೆ ಯಾವ ರೀತಿಯ ಪರಿಹಾರ ಕಂಡು ಹಿಡಿಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ನಿಲುವಿದೆ. ಜನರ ಆಶೋತ್ತರಗಳಿಗೆ ಸ್ಪಂದಿಸ್ತಾರೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಹಕ್ಕೊತ್ತಾಯ ಮಾಡ್ತಾ ಇದ್ದೇವೆ. ಅದಕ್ಕೆ ಪೂರಕವಾದಂತ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿ ಹೆಚ್ಚಿನ ಸಂಖ್ಯೆಯೊಳಗ ಪ್ರಮುಖರಾದಂಥವರು ಬೆಂಗಳೂರಿಗೆ ಹೋಗಿ ಅಲ್ಲ ರಾಷ್ಟ್ರೀಯ ನಾಯಕರು ಬರ್ತಾ ಇದ್ದಾರೆ, ಅವ್ರನ್ನ ಭೇಟಿ ಆಗೋದು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಹಿಂದಿನ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಒತ್ತಾಯ ಮಾಡ್ಬೇಕನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಎಲ್ಲರಿಗೂ ಧನ್ಯವಾದಗಳು. ಮಾನ್ಯ ನಮ್ಮ ಹಿರಿಯರು ಬಂದಿದ್ದಾರೆ, ಅವ್ರನ್ನು